ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ತೆಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಡಭರತರು ರಹುಗಣ ರಾಜನಿಗೆ ಉಪದೇಶವನ್ನು ಮಾಡಿದ್ದರು. ಈ ಪ್ರಿಯವ್ರತನ ವಂಶದಲ್ಲಿ ಬಂದಂತಹ ಭರತ ಚಕ್ರವರ್ತಿ ಬಹಳ ಪ್ರಸಿದ್ಧನಾದಂತಹ ರಾಜ. ಆ ರಾಜನ ಹೆಸರಿನಿಂದಲೇ ನಮ್ಮ ಈ ಖಂಡಕ್ಕೆ, ಈ ವರ್ಷಕ್ಕೆ ಭರತ ಖಂಡ, ಭಾರತ ವರ್ಷ ಅಂತ ಹೆಸರು ಕೂಡ ಬಂದಿರುವಂಥದ್ದು. ಅಂತಹ ಭರತನೇ ಮುಂದಿನ ಜನ್ಮದಲ್ಲಿ ಜಿಂಕೆಯಾಗಿ, ಮತ್ತೊಂದು ಜನ್ಮದಲ್ಲಿ ಜಡಭರತನಾಗಿ ಬಹಳ ಜ್ಞಾನಿಯಾಗಿದ್ದವ. ಅವ ರಹುಗಣ ರಾಜನಿಗೆ ಉಪದೇಶ ಮಾಡಿದವ. ಈ ಭರತನ ವಂಶದಲ್ಲಿ ಇನ್ನೊಬ್ಬ ಪ್ರಸಿದ್ಧನಾದಂತಹ ರಾಜ ಅಂದರೆ ಗಯ ಎಂಬಂತಹ ಒಬ್ಬ ರಾಜ. ಅವನು ಕೂಡ ಬಹಳ ಪ್ರಸಿದ್ಧರಾಗಿದ್ದಾನೆ. ಯಾಕೆ ಅಂದರೆ ಭಗವಂತನ ವಿಶೇಷ ಸನ್ನಿಧಾನ ಆ ಗಯ ರಾಜನಲ್ಲಿ ಇತ್ತು. ಹಾಗೆಯೇ ಆ ವಂಶದಲ್ಲಿ ಬಂದವನೇ ಸಾಮ್ರಾಟ್ ಅಂತ ಒಬ್ಬ ರಾಜ ಬಂದಿದ್ದಾನೆ. ಆ ಸಾಮ್ರಾಟ ರಾಜನ ಹೆಂಡತಿ ಉತ್ಕಲೆಯಲ್ಲಿ ಮರೀಚಿ ಅಂತ ಒಬ್ಬ ರಾಜ. ಮರೀಚಿಯಲ್ಲಿ ಬಿಂದುಮತಿ ಎಂಬ ಪತ್ನಿಯಿಂದ ಬಿಂದುಮಾನ್ ಅಂತ ಅವನೊಬ್ಬ ರಾಜ. ಅದೇ ವಂಶದಲ್ಲಿ ಬಂದವ ವಿರಾಜ ಅಂತ ಒಬ್ಬ ರಾಜ. ಆ ವಿರಾಜ ಎಂಬಂತಹ ಒಬ್ಬ ರಾಜ, ಅವನಿಗೆ ವಿಶೂಚಿ ಎಂಬ ಪತ್ನಿ. ಆ ಪತ್ನಿಯಲ್ಲಿ 100 ಮಂದಿ ಮಕ್ಕಳು, ಒಬ್ಬಳು ಕನ್ನಿ ಹುಟ್ಟಿದ್ರು. ಅಂತೂ ಕೊನೆಗೆ ಆ ಪ್ರಿಯವ್ರತನ ವಂಶದಲ್ಲಿ ಬಂದವ ಅಂದರೆ ವಿರಾಜ ಅಂತ. ಅವನಿಗೆ 100 ಮಂದಿ ಗಂಡು ಮಕ್ಕಳು, ಒಬ್ಬಳು ಹೆಣ್ಣು ಅಂತ. ಇಲ್ಲಿಗೆ ಪ್ರಿಯವ್ರತ ರಾಜನ ವಂಶದ ಚರಿತ್ರೆಯನ್ನ ಎಲ್ಲ ಹೇಳಿ ಮುಗಿಸಿಬಿಟ್ಟು ಪರೀಕ್ಷಿತ ರಾಜ ಮತ್ತೆ ಕೇಳಿದ ಶುಕಾಚಾರ್ಯರಲ್ಲಿ, ಪ್ರಿಯವ್ರತನ ವಂಶ ಚರಿತ್ರೆಯನ್ನ ನಮಗೆ ಹೇಳಿದ್ದೀರಿ. ಪ್ರಿಯವ್ರತ ರಾಜ ಮೇರು ಪರ್ವತಕ್ಕೆ 7 ಪ್ರದಕ್ಷಿಣೆ ಬಂದ, ರಥವನ್ನು ಏರಿದ. ರಥವನ್ನು ಏರಿ 7 ಬಾರಿ ಪ್ರದಕ್ಷಿಣೆ ಬಂದ. ರಥದ ಗಾಲಿ ಚಕ್ರ ಅದು ಹೋದ ಕಡೆ ಹೊಂಡ ಆಗಿ ಅದು ಸಮುದ್ರ ಆಯಿತು. ಅಲ್ಲಿಗೆ 7 ಸಮುದ್ರಗಳು. ಸಮುದ್ರದ ಬದಿಯಲ್ಲಿ ಇರುವಂಥದ್ದು ದ್ವೀಪ, 7 ದ್ವೀಪಗಳು ಉತ್ಪತ್ತಿ ಆಯಿತು ಅಂತ ನೀವೆಲ್ಲ ಹೇಳಿದ್ದೀರಿ. ಆ 7 ದ್ವೀಪ, 7 ಸಮುದ್ರಗಳಿಂದ ಕೂಡಿದಂತಹ ಈ ಭೂಗೋಳ, ಬ್ರಹ್ಮಾಂಡದ ವರ್ಣನೆ ಅದು ನಮಗೆ ಸ್ವಲ್ಪ ಮಾಡಿ. ಅದು ಹೇಗಿದೆ, ಎಲ್ಲಿ ಎಲ್ಲಿ ಏನಿದೆ, ಎಷ್ಟೆಷ್ಟು ಪರ್ವತಗಳು ಇವೆ, ಒಟ್ಟಾರೆಯಾಗಿ ಬ್ರಹ್ಮಾಂಡದ ವರ್ಣನೆಯನ್ನು ಮಾಡಬೇಕು, ತಿಳಿಸಿಕೊಡಬೇಕು ಅಂತ ವಿನಮ್ರನಾಗಿ ಪರೀಕ್ಷಿತ ರಾಜ ಕೇಳಿದಾಗ
ಶುಕಾಚಾರ್ಯರು ಹೇಳ್ತಾರೆ, ಭಗವಂತನ ಮಹಿಮೆಯನ್ನ ತಿಳಿಸುವುದು ಅಂದರೆ ಬಹಳ ಕಷ್ಟ. ಅದರಲ್ಲಿ ಒಂದು ಉಪಾಯ ಅಂದರೆ ಭಗವಂತನಿಂದ ಸೃಷ್ಟವಾದಂತಹ ಈ ಬ್ರಹ್ಮಾಂಡವನ್ನು ನೋಡಿದರೆ ಭಗವಂತನ ಮಹಿಮೆ ಎಷ್ಟು ಅಂತ ನಾವು ತಿಳ್ಕೊಳ್ಬಹುದಾಗಿದೆ. ಅದು ಕೂಡ ಈ ಬ್ರಹ್ಮಾಂಡದ ವರ್ಣನೆಯನ್ನು ಮಾಡುತ್ತೇನೆ ಅಂದರೆ ಅದು ನಮ್ಮ ಆಯುಷ್ಯ ಸಾಕಾಗಲಿಕ್ಕಿಲ್ಲ, ಅಷ್ಟು ಇದೆ. ದೇವತೆಗಳು ಆಯುಷ್ಯವನ್ನು ನಮಗೆ ಕೊಟ್ಟರು, ನಮ್ಮ ಆಯುಷ್ಯ ಕಡಿಮೆ, ದೇವತೆಗಳು ಎಲ್ಲ ಸೇರಿಸಿಕೊಟ್ರು ವರ್ಣನೆ ಮಾಡಿ ಅಂದರೆ ದೇವತೆಗಳ ಆಯುಷ್ಯವನ್ನು ಪಡೆದೂ ಕೂಡ ಈ ಭೂಗೋಳದ ವರ್ಣನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾದರೆ ಅಷ್ಟು ವಿಸ್ತೃತವಾಗಿರುವಂಥದ್ದು ಈ ಬ್ರಹ್ಮಾಂಡ. ಮಾತಿನಿಂದಲೂ ಕೂಡ ತಿಳಿಸ್ಲಿಕ್ಕೆ ಸಾಧ್ಯ ಇಲ್ಲ, ಮನಸ್ಸಿನಿಂದ ಯೋಚಿಸಲಿಕ್ಕೂ ಸಾಧ್ಯ ಇಲ್ಲ. ಆದರೂ ನನಗೆ ಎಷ್ಟು ತಿಳಿದಿದೆ ಅದನ್ನು ನಾನು ಎಷ್ಟು ಸಾಧ್ಯವೋ ಅಷ್ಟು ಹೇಳುತ್ತೇನೆ ಅಂತ ಭೂಗೋಳದ ವರ್ಣನೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದು. ಪರಿಯವ್ರತ ರಾಜ 7 ದ್ವೀಪಗಳನ್ನು ನಿರ್ಮಾಣ ಮಾಡಿದ. ಅದರಲ್ಲಿ ಮೊದಲನೆಯದ್ದೇ ಜಂಬೂದ್ವೀಪ ಅಂತ. ಅವನ ರಥದ ಗಾಲಿ ಹೋದಂತಹ ಜಾಗ ಅದು ಹೊಂಡ ಆಯಿತು, ಅಲ್ಲಿ ಸಮುದ್ರ ಆಯಿತು. ಸಮುದ್ರದ ಬದಿಯಲ್ಲಿ ಇರುವಂಥದ್ದೇ ಈ ದ್ವೀಪಗಳು, 7 ದ್ವೀಪಗಳು. 7 ದ್ವೀಪದಲ್ಲಿ ಒಂದು ದೊಡ್ಡ ದ್ವೀಪ, ಮೊದಲನೆಯ ದ್ವೀಪ, ಅದು ಜಂಬೂದ್ವೀಪ. ಇಡೀ ಭೂಮಂಡಲದಲ್ಲಿ ಮಧ್ಯದಲ್ಲಿ ಇರುವಂಥದ್ದೇ ಜಂಬೂದ್ವೀಪ. ನಾವೆಲ್ಲ ಎಲ್ಲಿದ್ದೇವೆ ಅಂದರೆ ಜಂಬೂದ್ವೀಪದಲ್ಲಿ ಇದ್ದೇವೆ. ಅದು ಎಷ್ಟು ವಿಸ್ತಾರ ಅಂದರೆ 1,00,000 ಯೋಜನವಾದಂತಹ ವಿಸ್ತಾರ, 1,00,000 ಯೋಜನ ವಿಸ್ತಾರವಾಗಿದೆ ಅಂತ. ಯೋಜನ ಅಂದರೆ ಒಂದು ದೂರದ ಪರಿಮಿತಿ, ಅಳತೆಯ ಪರಿಮಿತಿ. ಸಾಮಾನ್ಯವಾಗಿ ನಾವು 8 ಮೈಲಿ ಅಥವಾ 10 ಕಿಲೋಮೀಟರ್ ಅಂತ ಇಟ್ಟುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಇದರ ಬಗ್ಗೆ ಎಲ್ಲಿಯೂ ಕೂಡ ಇಷ್ಟೇ ಅಳತೆ ಅಂತ ಬೇರೆಯಾಗಿ ಹೇಳಲಿಲ್ಲ, ಪ್ರತ್ಯೇಕವಾಗಿ ಹೇಳಲಿಲ್ಲ. ಅಂತೂ ಈಗಿನ ಲೆಕ್ಕದಲ್ಲಿ 10 ಕಿಲೋಮೀಟರ್ ಅಂತ ಇಟ್ಟುಕೊಳ್ಳಬಹುದು. ಒಂದು ಯೋಜನ ಅಂದರೆ 10 ಕಿಲೋಮೀಟರ್ ವರೆಗೆ. ಅಂತಹ 1,00,000 ಯೋಜನ ವಿಸ್ತೃತವಾದಂಥದ್ದು ಜಂಬೂದ್ವೀಪ. ಜಂಬೂದ್ವೀಪದಲ್ಲಿಯೇ 7 ಖಂಡಗಳು ಇವೆ. 7 ಖಂಡಗಳು ಅರ್ಥಾತ್ 7 ವರ್ಷಗಳು. ಖಂಡ ವರ್ಷ ಅಂದರೆ ಒಂದೇ. ಜಂಬೂದ್ವೀಪದಲ್ಲಿ ಇರುವಂಥದ್ದು 7 ಖಂಡಗಳು. ಇಳಾವೃತ, ಭರತ, ಹರಿವರ್ಷ, ಕಿಂಪುರುಷ ವರ್ಷ, ರಮ್ಯಕ, ಹಿರಣ್ಮಯ, ಕುರು, ಭದ್ರಾಶ್ವ ಮತ್ತು ಕೇತುಮಾಲ ಅಂತ 9 ವರ್ಷಗಳಿವೆ. ಈ ವರ್ಷಗಳು ಹೇಗೆ ಬೇರೆ ಬೇರೆ? ಇದು ಭರತ ವರ್ಷ, ಇದು ಕೇತುಮಾಲ ವರ್ಷ ಅಂತ ಹೇಗೆ ಗೊತ್ತಾಗ್ತದೆ ಅಂದರೆ ಅಲ್ಲಿ ಪರ್ವತಗಳು ಇವೆ. ನೀಲ, ಶ್ವೇತ, ಶೃಂಗವಂತ, ನಿಷಧ, ಹೇಮಕೂಟ, ಹಿಮಾಲಯ, ಮಾಲ್ಯವಂತ, ಗಂಧಮಾದನ ಅಂತ 8 ಪರ್ವತಗಳಿಂದ ಇದೆಲ್ಲವೂ ಕೂಡ ಈ ವರ್ಷಗಳು ವಿಂಗಡಿಸಲ್ಪಟ್ಟಿವೆ. 7 ದ್ವೀಪಗಳಲ್ಲಿ ಮೊದಲ ದ್ವೀಪ ಜಂಬೂದ್ವೀಪ. ಜಂಬೂದ್ವೀಪದಲ್ಲಿಯೂ ಕೂಡ 9 ವರ್ಷಗಳು, 9 ಖಂಡಗಳು. ಯಾವ್ಯಾವ ಖಂಡ ಎಲ್ಲಿಂದ ಪ್ರಾರಂಭ, ಅದರ ಸೀಮೆ ಯಾವುದು ಅಂದರೆ ಅದಕ್ಕೆ 8
9 ಪರ್ವತಗಳು. 8 ಪರ್ವತಗಳು. 8 ಪರ್ವತಗಳಿಂದ ಈ ವರ್ಷಗಳು ಎಲ್ಲ ಬೇರೆ ಬೇರೆ ಅಂತ ಗೊತ್ತಾಗ್ತದೆ. ಜಂಬೂದ್ವೀಪದಲ್ಲಿ ಮಧ್ಯದಲ್ಲಿ ಇರುವಂತಹ ಒಂದು ಪರ್ವತ ಇದೆ. ನಟ್ಟ ನಡುವೆ ಇಳಾವೃತ ಖಂಡ. ಜಂಬೂದ್ವೀಪದಲ್ಲಿ ಇರುವಂತಹ ಒಂದು ವರ್ಷ ಅದು ಇಳಾವೃತ ಖಂಡ. ಇಳಾವೃತ ಖಂಡದ ಮಧ್ಯದಲ್ಲಿ ಭಾಗದಲ್ಲಿ ಇರುವಂಥದ್ದೇ ಸುವರ್ಣಮಯವಾದಂತಹ ಒಂದು ಪರ್ವತ, ಅದೇ ಮೇರು ಪರ್ವತ ಅಂತ. ಅರ್ಥಾತ್ ಇಡೀ ಭೂಮಂಡಲದ ಭೂಮಿಯ ಮಧ್ಯದಲ್ಲಿ ಇರುವಂಥದ್ದು ಯಾವುದು ಅಂದರೆ ಅದು ಮೇರು ಪರ್ವತ. ಆ ಮೇರು ಪರ್ವತ ಹೇಗಿದೆ? ಬಂಗಾರಮಯವಾಗಿದೆ. ಎಷ್ಟು ಯೋಜನ ವಿಸ್ತೃತವಾದದ್ದು ಅಂದರೆ 1,00,000 ಯೋಜನ ವಿಸ್ತೃತವಾದದ್ದು. ಕೆಳಗಡೆ ತೆಳ್ಳಗೆ ಇರುವಂಥದ್ದು, ಮೇಲಗಡೆ ದಪ್ಪವಾಗಿ ಇರುವಂಥದ್ದು. ಮೇಲೆ ಅಗಲ 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 ಆಗ್ತಾ ಹೋಗ್ತದೆ. ಎಲ್ಲ ಪರ್ವತಗಳು ಭೂಮಿಯಲ್ಲಿ ಇರುವಂಥದ್ದು ಎಲ್ಲ ಅಗಲವಾಗಿ ಮತ್ತೆ ಮೇಲೆ ಹೋಗ್ತಾ ಅದು ಶಿಖರ ತೆಳ್ಳಗೆ ಆಗ್ತದೆ. ಆದರೆ ಮೇರು ಪರ್ವತ ಹಾಗಲ್ಲ. ಕೆಳಗಡೆ ಭಾಗದಲ್ಲಿ ಅತ್ಯಂತ ಸಣ್ಣದು, ಮೇಲೆ ಹೋಗ್ತಾ 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 ಅದು ಅಗಲ ಆಗ್ತದೆ. ಅಲ್ಲ, ಇದು ನೆಲದಲ್ಲಿ ಹೇಗೆ ನಿಂತಿದೆ? ಬೀಳುವುದಿಲ್ವ ಅಂದರೆ ಇಲ್ಲ, ಬೀಳುವುದಿಲ್ಲ ಅಂತ. ಆ ಮೇರು ಪರ್ವತ ಅದರ ತುದಿ ಸಣ್ಣ ಭಾಗ, ತೆಳ್ಳಗಿನ ಭಾಗ ಭೂಮಿಯ ಒಳಗೆ ಹೋಗಿದೆ. ಎಷ್ಟು ಭಾಗ ಹೋಗಿದೆ ಅಂದರೆ 16,000 ಯೋಜನ ಅದು ಭೂಮಿಯಲ್ಲಿ ಒಳಗಡೆ ಹೋಗಿ ಕೂತಿದೆ. ಅಷ್ಟು ವಿಸ್ತೃತವಾದಂತಹ ಪರ್ವತ 16,000 ಯೋಜನ ಭೂಮಿಯ ಒಳಗೆ ಹೋಗಿದ್ದರಿಂದ ಅದು ಬೀಳಲಿಕ್ಕೆ ಸಾಧ್ಯವೇ ಇಲ್ಲ. 84,000 ಯೋಜನ ಅದು ಮೇಲ್ಭಾಗದಲ್ಲಿ ಇದೆ, 16,000 ಯೋಜನ ಕೆಳಕ್ಕೆ ಹೋಗಿದೆ. ಇಂತಹ ಒಂದು ಪರ್ವತ ಅದು ಮೇರು ಪರ್ವತ, ಬಂಗಾರಮಯವಾದಂತಹ ಪರ್ವತ. ಈ ಪರ್ವತದಲ್ಲಿ ಮೇಲ್ಗಡೆ ಏನು ಅಗಲವಾಗಿ ಇದೆ, ಅದಕ್ಕೆ ಸುತ್ತಲೂ 4 ಪರ್ವತಗಳು ಬಲವನ್ನು ಕೊಡ್ತಾ ಇವೆ ಅಂತೆ, ಆಧಾರ ಸ್ತಂಭಗಳಂತೆ ಇವೆ. ಮಂದರೋ ಮೇರು ಮಂದರ ಸುಪಾರ್ಶ್ವ ಕುಮುದ ಇತ್ಯಯುತ ಯೋಜನ ವಿಸ್ತಾರೋನ್ನಃ ಮೇರೋ ಚತುರ್ದಿಶಂ ಅವಷ್ಟಂಬಗಿರಯ ಉಪಕ್ಲೃಪ್ತಾ. 4 ಕಡೆ ಅವಷ್ಟಂಬ ಪರ್ವತಗಳು. ಮೇರು ಪರ್ವತ, ಅದರ ಸುತ್ತಲೂ ಆಧಾರ ಸ್ತಂಭಗಳಂತ ಇರುವಂತಹ 4 ಪರ್ವತಗಳು ಮಂದರ ಪರ್ವತ, ಮೇರು ಮಂದರ ಪರ್ವತ, ಸುಪಾರ್ಶ್ವ ಪರ್ವತ, ಕುಮುದ ಪರ್ವತ ಎಂಬುದಾಗಿ. ಇದು ಒಂದು ಕಾರಣ, ಮೇರು ಪರ್ವತ ಕೆಳಗೆ ಬೀಳದ ಹಾಗೆ. ಆಧಾರ ಸ್ತಂಭಗಳಂತೆ 4 ಕಡೆ 4 ಪರ್ವತಗಳು. ಈ 4 ಪರ್ವತಗಳಲ್ಲಿಯೂ ಕೂಡ ಅದು 4 ಪರ್ವತಗಳು 10,000 ಯೋಜನಗಳಷ್ಟು ಎತ್ತರ, 10,000 ಯೋಜನಗಳಷ್ಟು ಅಗಲ ಅಂತ ಅಂತಹ ಪರ್ವತ. ಒಂದೊಂದು ಪರ್ವತದಲ್ಲಿಯೂ ಕೂಡ ದೊಡ್ಡ ದೊಡ್ಡದಾದಂತಹ ಮರಗಳು,
ಮಾವಿನ ಮರ, ನೇರಳೆಯ ಮರ, ಈಚಲು ಗಿಡದ ಮರ, ಆಲದ ಮರ ಅಂತ 4 ಮರಗಳು ಇವೆ ಅಂತೆ. ಒಂದೊಂದು ಮರವು ಎಷ್ಟು ಯೋಜನ ಎತ್ತರ ಅಂದರೆ 11,000 ಯೋಜನದಷ್ಟು ಎತ್ತರವಾಗಿವೆ. ಮಾವಿನ ಮರ, ನೇರಳೆಯ ಮರ, ಈಚಲ ಗಿಡದ ಮರ, ಆಲದ ಮರ ಅಂತ. ಅದು 4 ಪರ್ವತಗಳಲ್ಲಿಯೂ ಕೂಡ ಒಂದೊಂದು ಮರ 11,000 ಯೋಜನದಷ್ಟು ಎತ್ತರವಾದಂತಹ ಮರ. ಅದು ಧ್ವಜಗಳಂತೆ ಶೋಭಿಸ್ತಾ ಇವೆ. ಆಯಾಯ ಪರ್ವತಕ್ಕೆ ಆ ಮರಗಳು ಧ್ವಜದಂತೆ ಶೋಭಿಸ್ತಾ ಇವೆ. ಮಾತ್ರವಲ್ಲ, ಈ ಪರ್ವತಗಳ ಮೇಲೆ 4 ಸರೋವರಗಳು ಇವೆ ಅಂತೆ. ಒಂದೊಂದು ಪರ್ವತದ ಮೇಲೆ ಒಂದೊಂದು ಸರೋವರ. ಹಾಲಿನ ಸರೋವರ, ಜೇನುತುಪ್ಪದ ಸರೋವರ, ಕಬ್ಬಿನ ರಸದ ಸರೋವರ ಮತ್ತು ಸಿಹಿ ನೀರಿನಿಂದ ಕೂಡಿದಂತಹ ಒಂದು ಸರೋವರ. ಹೀಗೆ 4 ಪರ್ವತಗಳ ಮೇಲ್ಭಾಗದಲ್ಲಿ 4 ಸರೋವರಗಳು. ಈ ಸರೋವರದ ನೀರನ್ನು ಯಾರು ಸೇವಿಸ್ತಾರೆ ಅಂದರೆ ಯಕ್ಷ, ಕಿನ್ನರರು ಮೊದಲಾದಂತಹ ಉಪದೇವತೆಗಳು ಅದನ್ನು ಸ್ವೀಕಾರ ಮಾಡ್ತಾರೆ. ಇವುಗಳ ಪಕ್ಕದಲ್ಲಿಯೇ, ಈ ಸರೋವರದ ಪಕ್ಕದಲ್ಲಿಯೇ ಉದ್ಯಾನವನಗಳು ಕೂಡ ಇವೆ ಅಂತೆ. ನಂದನ, ಚೈತ್ರರಥ, ವೈಭ್ರಾಜಕ, ಸರ್ವತೋಭದ್ರ ಅಂತ ದಿವ್ಯವಾದಂತಹ ಒಂದು ಉಪವನಗಳು. ಪ್ರಧಾನ ದೇವತೆಗಳು ಅಲ್ಲಿಗೆ ಬಂದು ವಿಹಾರ ಮಾಡ್ತಾರೆ ಅಂತ. ಈಗ ಮಂದರ ಪರ್ವತ, ಮೇರು ಮಂದರ, ಸುಪಾರ್ಶ್ವ, ಕುಮುದ ಅಂತ ಈ ಒಂದೊಂದು ಪರ್ವತದಲ್ಲಿಯೂ ಕೂಡ ಒಂದೊಂದು ದೊಡ್ಡ ದೊಡ್ಡ ಮರಗಳು. ಅದರಲ್ಲಿ ಮಂದರ ಪರ್ವತದಲ್ಲಿ ಇರುವಂತಹ ಮರ ಅದು ಮಾವಿನ ಮರ ಅಂತ. ಆ ಮಾವಿನ ಮರದ ಶಿಖರದಿಂದ ಹಣ್ಣುಗಳು, ಸ್ವಾದಿಷ್ಟವಾದಂಥ ಹಣ್ಣುಗಳು ಉದುರುತ್ತಾ ಇರ್ತವೆ. ಹಣ್ಣಾದ ಮೇಲೆ ಅದು ಉದುರಬೇಕು, ಕೆಳಗೆ ಬೀಳಬೇಕು. ಕೆಳಗೆ ಬಿದ್ದು ಆ ಮಾವಿನ ಹಣ್ಣು ಒಡೆದಾಗ ಅದರಿಂದ ಎಲ್ಲವೂ ರಸವೇ, ಸಣ್ಣ ಗೊರಟು ಅಷ್ಟೇ, ಮತ್ತೆ ಎಲ್ಲ ರಸ. ಅಷ್ಟು ಎತ್ತರದಿಂದ ಕೆಳಗೆ ಬೀಳುವಾಗ ಅದರ ರಸ ಹರಿದು ಅದು ನದಿಯಾಗಿ ಹರಿತದೆ. ಅಷ್ಟು ದೊಡ್ಡ ರಸಗಳು, ಅಷ್ಟು ದೊಡ್ಡ ನದಿಯಾಗಿ ಹರಿಯುವಷ್ಟು ರಸಗಳು ತುಂಬಿರುತ್ತವೆ. ಅದು ಕೆಂಪು ಬಣ್ಣದಲ್ಲಿ ಇದೆ. ಆದ್ದರಿಂದ ಅದಕ್ಕೆ ಹೆಸರು ಅರುಣೋದ ಅಂತ. ಅರುಣೋದ ಅಂತ ನದಿಯಾಗಿ ಅದು ಹರಿತದೆ. ಪಾರ್ವತೀ ದೇವಿಯರ ಅನುಚರಿಯರಾದಂತಹ ಯಕ್ಷ ಪತ್ನಿಯರು ಆ ಜಲವನ್ನು ಎಲ್ಲ ಸೇವನೆ ಮಾಡ್ತಾರೆ. ಆ ಮಾವಿನ ರಸದ ನದಿ ಏನು ಹರಿತದೆ ಅದನ್ನು ಅವರು ಸೇವನೆ ಮಾಡ್ತಾರೆ. ಅದರದ ಸುಗಂಧ ಅದು ಸುತ್ತಮುತ್ತಲೂ ಹರಡುತ್ತಾ ಇರ್ತದೆ ಅಂತ. ಸಾಮಾನ್ಯವಾಗಿ ಒಂದು ಮಾವಿನ ಹಣ್ಣು ಹತ್ತಿರಕ್ಕೆ ಬಂದರೆ ಅಷ್ಟು ಸುಗಂಧ ಇರುತ್ತದೆ. ಇನ್ನು ಮಂದರ ಪರ್ವತದಲ್ಲಿ ಇರುವಂತಹ ಅಷ್ಟು ದೊಡ್ಡದಾದಂತಹ ಮಾವಿನ ಹಣ್ಣಿನ ಮರದ ಹಣ್ಣು, ಅದರದ ಎಲ್ಲ ರಸಗಳು ಸೇರಿ ನದಿಯಾಗಿ ಹರಿದಾಗ ಅದು ಎಷ್ಟು ಸುಗಂಧ ಬರುತ್ತದೆ. ಅದನ್ನೆಲ್ಲ ಪಾರ್ವತೀ ದೇವಿಯ ಅನುಚರರು ಅವರೆಲ್ಲ ಸ್ವೀಕಾರ ಮಾಡುತ್ತಾರೆ. ಇನ್ನೊಂದು ಮೇರುಮಂದರ ಅಂತ. ಮೇರುಮಂದರದಲ್ಲಿ ಇರುವಂತಹ ಮರ ಅದು ನೇರಳೆ ಮರ. ಆ ನೇರಳೆ ಮರ ಅದರಿಂದ ಹಣ್ಣುಗಳು ಕೆಳಗೆ ಬೀಳುತ್ತವೆ. ಎಷ್ಟು ದೊಡ್ಡ ಹಣ್ಣು ಅದು! ಒಂದೊಂದು ಹಣ್ಣು ಕೂಡ ಆನೆಗಳಷ್ಟು ಗಾತ್ರದ ಹಣ್ಣು. ಒಂದೊಂದು ಹಣ್ಣು ಕೂಡ ಆನೆಯಷ್ಟು ದೊಡ್ಡದಾಗಿ ಇರುತ್ತದೆ. ಅಷ್ಟು ಎತ್ತರದಿಂದ ಅದು ಕೆಳಗೆ ಬೀಳುವಾಗ ಅದು ಒಡೆದು ಅದು ರಸ, ಅಷ್ಟು ಹಣ್ಣುಗಳ ರಸ ಸೇರಿ ಒಂದು ನದಿಯಾಗಿ ಹರಿತದೆ.
ಬೀಜಗಳೇ ಇರುವುದಿಲ್ಲ ಅಂತ ಈ ಹಣ್ಣಿನಲ್ಲಿ, ಎಲ್ಲ ರಸವೇ. ಅದು ಹರಿದಾಗ ಒಂದು ನದಿಯಾಗಿ ಹರಿತದೆ. ಅದಕ್ಕೆ ಹೆಸರು ಜಂಬೂ ನದಿ ಅಂತ. ಆ ನದಿ ಹರಿಯುವಾಗ ಆ ದಡದಲ್ಲಿ ಇರುವಂಥ ಮಣ್ಣು ಮತ್ತು ಸ್ವಲ್ಪ ಗಾಳಿ ಮತ್ತು ಸ್ವಲ್ಪ ಸೂರ್ಯನ ಬಿಸಿಲು ಅದೆಲ್ಲ ಸೇರಿದಾಗ ಅದು ಬಂಗಾರವಾಗ್ತದಂತೆ. ಜಾಂಬೂ ನದ ಅಂತ ಬಂಗಾರ ಆಗಿ ಬಿಡ್ತದೆ. ಆ ಬಂಗಾರವನ್ನು ಯಾರು ಸೇವನೆ ಮಾಡ್ತಾರೆ, ಯಾರು ಸ್ವೀಕರಿಸ್ತಾರೆ ಅಂದರೆ ದೇವತೆಗಳೆಲ್ಲ ಅದನ್ನು ಸ್ವೀಕಾರ ಮಾಡ್ತಾರೆ. ವಿಬುಧಾದಯ ಸಹ ಯುವತಿಭಿ ಮುಕುಟ ಕಟಕ ಕಟಿಸೂತ್ರಾದಿ ಆಭರಣ ರೂಪೇಣ ಖಲು ಧಾರಯಂತಿ. ದೇವತೆಗಳು ಅದನ್ನ ಕಿರೀಟವನ್ನು ಮಾಡಿಕೊಳ್ಳುತ್ತಾರೆ, ಕಂಕಣ ಬಳೆಯನ್ನಾಗಿ ಮಾಡಿಕೊಳ್ಳುತ್ತಾರೆ, ಕಟಿಸೂತ್ರಾದಿ ಸೊಂಟಕ್ಕೆ ಒಡ್ಯಾಣವನ್ನೆಲ್ಲ ಮಾಡಿಕೊಳ್ಳುತ್ತಾರೆ. ಇನ್ನೊಂದು ಸುಪಾರ್ಶ್ವ ಅಂತ ಒಂದು ಮರ, ಸುಪಾರ್ಶ ಅಂತ ಒಂದು ಪರ್ವತ. ಆ ಸುಪಾರ್ಶ್ವ ಪರ್ವತದಲ್ಲಿ ಇರುವಂತಹ ಮರ ಅದು ಈಚಲ ಮರ. ಅದರಲ್ಲಿ ಅದರ ಪೊಟೆಗಳಿಂದ ಜೇನು ತುಪ್ಪ ಹರಿದು ಬರ್ತದೆ ಅಂತ. ಆ ಜೇನು ರಸ ಹರಿದು ಅದೊಂದು ನದಿಯಾಗಿ ಹರಿತದೆ. ಅದನ್ನು ಯಾರು ಕುಡಿತಾರೋ ಅವರಿಗೆ ಮುಪ್ಪೇ ಇಲ್ಲ ಅಂತ. ಅದನ್ನು ಯಾರು ಕುಡಿದಿರ್ತಾರೋ ಅವರ ಬಾಯಿಯಿಂದ ಹೊರಟಂತಹ ಗಾಳಿ ಅದು ಬಹಳ ಸುವಾಸನೆ ಭರಿತವಾಗಿ ಇರುತ್ತದೆ. ಇನ್ನೊಂದು ಪರ್ವತ ಕುಮುದ ಪರ್ವತ. ಆ ಕುಮುದ ಪರ್ವತದಲ್ಲಿ ಇರುವಂತಹ ಒಂದು ಮರ ಅಂದರೆ ಆಲದ ಮರ. ಈ ಆಲದ ಮರದ ಶಿಖರದಿಂದ ಬೀಳುವಂಥದ್ದು ಏನು ಅಂದರೆ ಹಾಲು, ಮೊಸರು, ಜೇನುತುಪ್ಪ, ತುಪ್ಪ, ಬೆಲ್ಲ, ಅನ್ನ, ವಸ್ತ್ರ, ಹಾಸಿಗೆ, ಆಸನ, ಭೂಷಣ ಇವೇ ಕೆಳಗೆ ಬೀಳುತ್ತಾ ಇರುತ್ತದೆ ಅಂತ. ಹಣ್ಣು ಬೀಳುವುದಲ್ಲ, ಈ ರೀತಿಯಾದಂತಹ ವಸ್ತುಗಳೆಲ್ಲ ಕೆಳಗೆ ಬೀಳುತ್ತಾ ಇರುತ್ತದೆ. ಅದನ್ನ ದೇವತೆಗಳೆಲ್ಲ ಸ್ವೀಕಾರ ಮಾಡುತ್ತಾರೆ ಅಂತ. ಮಾತ್ರವಲ್ಲ, ಅಲ್ಲಿ ವಾಸ ಮಾಡುವಂತಹ ಪ್ರಜೆಗಳು ಕೂಡ ಅದನ್ನು ಸ್ವೀಕಾರ ಮಾಡ್ತಾರೆ. ಆ ಜೇನುತುಪ್ಪ, ಅನ್ನ, ವಸ್ತ್ರ, ಈ ಮರದಿಂದ ಬಿದ್ದಂತಹ ಈ ವಸ್ತುಗಳನ್ನು ಯಾರು ಸ್ವೀಕಾರ ಮಾಡುತ್ತಾರೆ ಅವರಿಗೆ ಮುಪ್ಪು ಬರುವುದಿಲ್ಲ, ಕೂದಲು ಬಿಳಿ ಆಗುವುದಿಲ್ಲ, ಬಳಲಿಕೆ ಆಗುವುದಿಲ್ಲ, ಶೀತ, ಮೃತ್ಯು, ರೋಗ ಇದು ಯಾವುದೂ ಇರುವುದಿಲ್ಲ. ಅಂತೂ ಕಷ್ಟಗಳೇ ಇಲ್ಲ, ಪೂರ್ಣ ಸುಖವೇ ಪ್ರಾಪ್ತಿಯಾಗ್ತದೆ ಅಂತ. ಹೀಗೆ 4 ಪರ್ವತಗಳು, ಅವಷ್ಟಂಬ ಪರ್ವತಗಳು, ಮೇರು ಪರ್ವತ ಕೆಳಗೆ ಬೀಳದ ಹಾಗೆ ಅದು ಕೂಡ ಆಧಾರ ಸ್ತಂಭಗಳಂತ ಇವೆ. ಹೀಗೆ ಮೇರು ಪರ್ವತದ ಬುಡಭಾಗದಲ್ಲಿಯೂ ಕೂಡ ಕುರಂಗ, ಕುರರ, ಕುಸುಂಬ, ವೈಕಂಕ, ತ್ರಿಕೂಟ, ಶಿಶಿರ, ಪತಂಗ, ರುಚಕ, ನಿಷಧ, ಶ್ರೀನಿವಾಸ, ಕಪಿಲ, ಶಂಖ, ವೈಡೂರ್ಯ, ಜಾರುದಿ, ಹಂಸ, ಋಷಭ, ನಾಗ, ಕಾಲಂಜರ, ನಾರದ ಮತ್ತೆ 20 ಪರ್ವತಗಳು ಇವೆ ಅಂತ. ಸುವರ್ಣಮಯವಾದಂತಹ ಮೇರು ಪರ್ವತದ ಬುಡದಲ್ಲಿ ಇರುವಂತಹ ಈ ಪರ್ವತಗಳು. ಇದಲ್ಲದೆ ಮೇರು ಪರ್ವತದ ಪೂರ್ವದಲ್ಲಿ ಮತ್ತೆ 2 ಪರ್ವತ, ಜಠರ ಮತ್ತು ದೇವಕೂಟ ಅಂತ. ಇನ್ನೊಂದು ಕಡೆ ಪವನ, ಪಾರಿಯಾತ್ರ ಅಂತ 2 ಪರ್ವತ. ಇನ್ನೊಂದು ದಕ್ಷಿಣದ ಕಡೆಯಲ್ಲಿ ಕೈಲಾಸ ಪರ್ವತ ಮತ್ತು ಕರವೀರ ಪರ್ವತ ಅಂತ. ಉತ್ತರ ಭಾಗದಲ್ಲಿ ತ್ರಿಶಂಗ ಮತ್ತು ಮಕರ ಅಂತ. ಹೀಗೆ ಮೇರು ಪರ್ವತದ ಸುತ್ತಲೂ
ಒಂದೊಂದು ದಿಕ್ಕಿನಲ್ಲಿ ಎರಡೆರಡಂತೆ 8 ಪರ್ವತಗಳು ಕೂಡ ಇವೆ. ಅದರಲ್ಲಿ ಸೇರಿರುವಂಥದ್ದೇ ಕೈಲಾಸ ಪರ್ವತ. ಈ ಮೇರು ಪರ್ವತ ಬಂಗಾರಮಯವಾದಂಥ ಪರ್ವತ. ಅದರ ಶಿಖರ ಭಾಗದಲ್ಲಿ ಬ್ರಹ್ಮದೇವರ ಒಂದು ಪುರಿ ನಗರ ಇದೆ ಅಂತ. ಅದು ಎಷ್ಟು ಯೋಜನ ವಿಸ್ತಾರ ಅಂದರೆ 1 ಕೋಟಿ ಯೋಜನ ವಿಸ್ತಾರವಾಗಿದೆ ಅಂತೆ. ಅದಕ್ಕೆ ಹೆಸರೇ ಶತಕೋಟಿ ಅಂತ. ಮೇರೋ ಮೂರ್ಧನಿ ಭಗವತ ಆತ್ಮಯೋನೇರ ಮಧ್ಯತ ಉಪಕೃಪ್ತಾಂ ಪುರೀಂ ಅಯುತಯೋಜನ ಸಹಸ್ರೀಂ ಸಮಚತುರಸ್ರಾಂ ಶಾತಕೌಂಭೀಂ ಶತಕೋಟಿಂ ವದಂತಿ. ಚೌಕಾಕಾರವಾಗಿದೆ, ಶತಕೋಟಿ ವಿಸ್ತಾರವಾಗಿದೆ, ಶತಕೋಟಿ ಯೋಜನ ವಿಸ್ತಾರವಾಗಿದೆ. ಅಂತಹ ಬ್ರಹ್ಮದೇವರ ಪುರಿ ಅದು ಶತಕೋಟಿ ಎಂಬ ಹೆಸರಿನ ಪುರಿ. ಇಷ್ಟು ಮೇರುಮಂದಿರದ ಪರ್ವತದಲ್ಲಿ ಇರುವಂಥದ್ದು. ಮುಂದೆ ಅಲ್ಲಿಗೆ ಆ ಪರ್ವತಕ್ಕೆ ಗಂಗೆ ಕೂಡ ಬರ್ತಾಳೆ. ಆ ಗಂಗೆಯ ಉತ್ಪತ್ತಿಯನ್ನು ಮುಂದೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.